ತರ ಕ್ಯಾರೆಕ್ಟರ್ ಇರುತ್ತೆ ಹಂಗೆ ಇಲ್ಲೂ ಐತೆ. ಎಲ್ಲೇ ಹೋಗ್ ನೋಡಿದ್ರು ಅವ್ನ ಕ್ಯಾರೆಕ್ಟರ್ ಒಂದೇ ತರ ಐತೆ. ಅವನು ಅಲ್ಲೂ ಕಾಮಿಡಿ ಮಾಡ್ತಿದ್ದ, ಇಲ್ಲೂ ಕಾಮಿಡಿ ಮಾಡ್ತಾವನೆ, ಕಂಟೆಂಟ್ ಎಲ್ಲ ಚೆನ್ನಾಗ್ ಕೊಡ್ತಾವನೆ, ಟಾಸ್ಕ್ ಎಲ್ಲ ಮಸ್ತಾಗಿ ಆಡ್ತಾವನೆ. ಹಂಗಾಗಿ ಅವಂದು ಏನು ಇದೈತಲ್ಲ ಅಂತ. ಯಾಕೆ ಕರ್ನಾಟಕದಾದ್ಯಂತ ಎಲ್ಲೇ ಹೋದ್ರು ಗಿಲ್ಲಿ ಗೆಲ್ಬೇಕು ಗಿಲ್ಲಿ ಗಿಲ್ಲಿ ಅಂತಾರಲ್ಲ ಜನ. ಚೆನ್ನಾಗ್ ಆಡ್ತಾವ್ರಲ್ಲ, ಕಂಟೆಂಟ್ ಎಲ್ಲ. ಬಿಗ್ ಬಾಸ್ ಶೋ ಸ್ವಲ್ಪ ಒಂದ್ ಲೆವೆಲ್ ಅಲ್ಲಿ ಐತೆ, ಅದು ಲೆವೆಲ್ ಅಲ್ಲೇ ಐತೆ. ಹಂಗಾಗಿ ಇವನು ಸ್ವಲ್ಪ ಎತ್ತರಕ್ಕೆ ತಗೊಂಡ್ ಹೋಗ್ತಾವನೆ ಅನ್ನೋದು. ಈ ಬಾರಿ ಗಿಲ್ಲೇ ಇಲ್ಲ ಅಂದಿಲ್ಲ ಬಿಗ್ ಬಾಸ್ಗೆ ಇದು ಹಂಗೇನಿಲ್ಲ. ಗಿಲ್ಲಿ ಎಲ್ಲಿ ನೋಡಿದ್ರು ಗಿಲ್ಲಿನೇ ಯಾಕೆ ಚೆನ್ನಾಗ್ ಆಡ್ತಾ ಇದ್ದಾನೆ, ಇನ್ಯಾರು ಚೆನ್ನಾಗ್ ಆಡ್ತಾ ಇಲ್ವಾ? ಇನ್ಯಾರು ಇಲ್ವಾ? ಚೆನ್ನಾಗ್ ಆಡ್ತಾ ಇಲ್ಲ ಅಂತಲ್ಲ, ಅವನು ಇನ್ನ ಮಸ್ತಾಗ್ ಆಡ್ತಾವ್ರಿ. ಇನ್ನು ಮಸ್ತಾಗಿ ಆಡ್ತಾ ಇದ್ದಾನೆ ಗಿಲ್ಲಿ. ಓಕೆ, ಗಿಲ್ಲಿಲಿ ನಿಮ್ ಫೇವ್ರೇಟ್ ಅಂದ್ರೆ ಏನ್? ಕಾಮಿಡಿ. ಕಾಮಿಡಿ. ಓಕೆ, ಗಿಲ್ಲಿ ಎಲ್ಲಾ ಕಡೆಗೂ ಅದನ್ನೇ ಮಾಡ್ತಾ ಇರೋದು ಅವನು. ಕಾಮಿಡಿ ಹೊರಗಡೆಗೂ ಕಾಮಿಡಿ ಕಿಲಾಡಿಗಳಲ್ಲೂ ಅದನ್ನೇ ಮಾಡ್ದ, ಗಿಚ್ಚಿ ಗಿಲ್ಲಿಲ್ಲೂ ಅದನ್ನೇ ಮಾಡ್ದ, ಡ್ಯಾನ್ಸ್ ಕರ್ನಾಟಕ ಡ್ಯಾನ್ಸ್ ಅಲ್ಲೂ ಅದನ್ನೇ ಮಾಡ್ದ. ಡ್ಯಾನ್ಸ್ ಗಿಂತ ಹೆಚ್ಚಿಂದ ಕಾಮಿಡಿನೇ ಮಾಡ್ದ. ಎಲ್ಲಕ್ಕಿಂತ ದೊಡ್ಡ ಶೋ ಬಿಗ್ ಬಾಸ್ ಶೋ. ಅದ್ರಲ್ಲೂ ಕಾಮಿಡಿನೇ ಅದ್ರಲ್ಲೂ ಕಾಮಿಡಿನೇ ಮಾಡ್ಬೇಕು ಅಂತೇನಿಲ್ಲ, ಕಂಟೆಂಟು ಜಾಸ್ತಿ ಐತೆ ಒಂದು. ಅವನ್ರಿಂದಾನೇ ಎಷ್ಟೊಂದ್ ಜನ ನೋಡ್ಬೇಕು, ಬಿಗ್ ಬಾಸ್ ನೋಡ್ಬೇಕು ಅಂತ ಅನ್ಕೊಂಡವ್ರೆ. ಹಂಗಾಗಿ ಗಿಲ್ಲಿನೇ ತುಂಬಾ ಇದಾಗ. ಓಕೆ, ಅಲ್ಲ ಕಂಟೆಂಟ್ ಹಂಗೆ ಕಾಮಿಡಿ ಆದ ಚಂದ್ರಪ್ರಭಾ ಇದಾರಲ್ಲ, ಚಂದ್ರಪ್ರಭಾ ಗಿಚ್ಚಿ ಗಿಲ್ಲಿ ಜಾಸ್ತಿ ಇದ್ ಮಾಡ್ತಾ ಇದ್ದ ಕಾಮಿಡಿ. ಈಗ ಸ್ವಲ್ಪ ಸೈಲೆಂಟ್ ಆಗವ್ರೆ ಅಂತ ಒಂದ್ಸಲಿ ನಾಮಿನೇಟ್ ಮಾಡವ್ರೆ. ಆಮೇಲೆ ಇದು ಗಿಲ್ಲಿನ ತುಂಬಾ ಇಷ್ಟ ಪಡ್ತಾರೆ ಎಲ್ಲ ಜನನು. ಆಮೇಲೆ ಇದು ಹತ್ತರ ಮಾಹಿತಿ ಜನ ತುಂಬಾ ಇಷ್ಟ ಪಡ್ತಾರೆ ಅಂತ ಎಲ್ಲಾರು ಹೇಳ್ತಾರೆ. ಎಲ್ಲಾರ್ನು ಕೇಳಿದ್ರೆ ಗಿಲ್ಲಿ ಅಂತಾನೆ ಜಾಸ್ತಿ ಹೇಳೋದು. ಟಾಸ್ಕ್ ಅಲ್ಲೂ ಹಂಗೆ ಆಡ್ತಾವನೆ, ಎಲ್ಲೂ ಬಿಟ್ಕೊಡ್ತಾ ಇಲ್ಲ ಅಂತ ನಮಗೆ. ನೀವು ನೋಡ್ರೆ ಚೆನ್ನಾಗ್ ಆಡ್ತಾವನೆ ಅಂತೀರಿ. ಗಿಲ್ಲಿ ಏನ್ ಆಡ್ತಿದ್ದಾನೋ ಬರೀ ಲವ್ ಮಾಡ್ಕೊಂಡ್ ನಿಂತಾನೆ, ಹುಡುಗಿ ಅಂತಾರೆ ಎಲ್ರು. ಲವ್ ಮಾಡ್ತಾ ಇಲ್ಲ ಅಂಕಲ್, ಅವನೆಲ್ಲೂ ಹೇಳೇ ಇಲ್ಲ ಲವ್ ಮಾಡ್ತಾವನೆ. ಅಲ್ಲ ಕಾವು ಅಂತ ಹೋಗ್ತಾನೆ. ಕಾವು ಅಂದ್ರೆ ಲವ್ ಅಂತಾನ. ಇನ್ನೇನು ಮತ್ತೆ ಇನ್ಯಾರ್ಗ ಮತ್ತೆ ಕಾವು ಅನ್ನೋದು ಇನ್ಯಾರ್ಗ ಅಂತಾನ ಅವನು. ಎಲ್ರು ಕೆಲವ್ರು ಅಂತಾರಲ್ಲ, ಇವಾಗ ಕಾಮಿಡಿ ಮಾಡ್ಕೊಂಡು ಲವ್ ಅನ್ಕೋಯ್ತಾನೆ ಅಂತ ಎಲ್ರು ಅಂತಾರಲ್ಲ. ಲವ್ ಅಂತ ಅನ್ಕೊಂಡ್ ಏನ್ ಹೋಯ್ತಾ ಇಲ್ಲ, ಲವ್ ಅನ್ಕೊಂಡ್ ಏನ್ ಹೋಯ್ತಾ ಇಲ್ಲ ಅನ್ಸುತ್ತೆ. ಆದ್ರೆ ಅವನ್ ಎಲ್ಲಾರ ಜೊತೆನೂ ಹಂಗೆ ಅಟ್ಯಾಚ್ ಆಗಿರ್ತಾನೆ ಜಾಸ್ತಿ. ಅಲ್ಲಿ ಇರೋರೆಲ್ರು ಕೂಡ ಗೆಲ್ಬೇಕು ಅಂತ ಸುಮ್ನೆ ಸೈಲೆಂಟ್ ಆಗಿ ಒಳ್ಳೆ ಇದ್ರ ತರ ಇದಾರೆ. ಇವನೊಬ್ಬ ಯಾಕೆ ಹಂಗ ಆಡ್ತಾನೆ? ಅದೊಂದು ಇದು ಸ್ಟ್ರಾಟಜಿ. ಅದಕ್ಕೆ ಅವನ್ನ ಇಷ್ಟಪಡ್ತಾರೆ. ಲವ್ ಅನ್ನೋದಲ್ಲ, ಅದೊಂದು ಸ್ಟ್ರಾಟಜಿ ಇಲ್ಲ, ಅದೊಂದು. ಓಕೆ, ಈಗ ಬಿಗ್ ಬಾಸ್ ಅಂತ ಬಂದಾಗ ಈಗ ನಿಮ್ ಪ್ರಕಾರ ಅಶ್ವಿನಿ ಗೌಡ ಅವ್ರ ಬಗ್ಗೆ ಎಲ್ಲ ಏನ್ ಅನ್ಸುತ್ತಪ್ಪ? ಅಶ್ವಿನಿ ಗೌಡ ಅವ್ರ ಬಗ್ಗೆ ಏನು ಹೇಳಂಗೆ ಇಲ್ಲ. ಯಾಕೆ ಏನು ಹೇಳಂಗಿಲ್ಲ ಅಂದ್ರೆ ಏನು ಇಲ್ಲ, ಖಾಲಿ ಪಲಾವ್ ಅಂತನ? ಓಕೆ, ಇನ್ನು ನೆಕ್ಸ್ಟ್ ರಿಷಿಕಾ ಮತ್ತೆ ಗಿಲ್ಲಿದು ಒಂದ್ ಜಗಳ ಆಗತ್ತೆ. ಬನಿಯನ್ ವಿಚಾರಕ್ಕೆ ಒಂದ್ ಜಗಳ ಆಗತ್ತೆ. ಮತ್ತೆ ಈಗ ಮೊನ್ನೆ ಎಲ್ಲ ಬಟ್ಟೆ ವಿಚಾರಕ್ಕೆಲ್ಲ ತುಂಬಾ ಜಗಳ ಆಗ್ತಾ ಇದೆ. ಏನ್ ಅನ್ಸುತ್ತೆ ಅದ್ರ ಬಗ್ಗೆ? ಅವನೇನ್ ಬಾತ್ರೂಮ್ ಒಳಗಡೆ ಹೋಗಿ ಇಟ್ಬಿಟ್ಟಿಲ್ಲ ಬಟ್ಟೆನ. ಅವಳೇನು ಅಷ್ಟೊಂದೇನು ರಿಯಾಕ್ಟ್ ಆಗ್ಬಾರ್ದಿತ್ತು. ಆದ್ರೆ ಈ ಸಲಿ ನಮ್ ಬಾಸ್ ಕಿಚ್ಚ ಬಾಸ್ ನೋಡ್ಕೊಂತಾರೆ. ಓಕೆ, ಇದು ಸುದೀಪ್ ಅವರು ಈ ವಾರ ಕಿಚ್ಚನ ವಾರದಲ್ಲಿ ಖಂಡಿತವಾಗಿ ಇದಕ್ಕೆ ರುಬ್ತಾರೆ ಅನ್ಸುತ್ತೆ. ಪಕ್ಕ ರುಬ್ತಾರೆ. ಓಕೆ, ನೆಕ್ಸ್ಟ್ ಇನ್ನು ಬಿಗ್ ಬಾಸ್ ಇಂದು ಅಂತ ಬಂದಾಗ ಬನಿಯನ್ ಹಾಕೊಂಡು ಓಡಾಡ್ತಾನೆ, ಬಟ್ಟೆ ಇಲ್ವೇನೋ ಅನ್ನೋ ತರ ಓಡಾಡ್ತಾನೆ, ಹಂಗೆ ಹಿಂಗೆ ಅಂತಂದು ಹೇಳ್ತಾ ಇದ್ಲು ರಿಷಿಕಾ. ಏನ್ ಅನ್ಸುತ್ತೆ? ಅವ್ನ್ ಮನೇಲಿ ಹೆಂಗಿರ್ತಾನೋ ಹಂಗಿರ್ತಾನೆ. ನಾನು ಮನೇಲಿ ಶೆಲ್ಟೆ ಹಾಕಲ್ಲ, ಹಂಗೆ ಇರ್ತೀನಿ. ಅಲ್ಲ, ಈಗ ಮನೇಲಿರೋ ತರ ಬಿಗ್ ಬಾಸ್ ನಲ್ಲಿ ಇದ್ಬಿಟ್ರೆ ಒದ್ದು ಓಡ್ಸಲ್ವಾ? ಏನಿಗೆ ಕೊಡ್ತಾರೆ? ನೀನ್ ಶರ್ಟು ಹಾಕಲ್ಲಪ್ಪ, ಪ್ಯಾಂಟು ಹಾಕಲ್ಲ, ಬರೀ ಚಡ್ಡಿಲೇ ಓಡಾಡ್ಕೊಂಡಿದ್ರೆ ಓಡಾಡ್ತಾ ಇಲ್ಲ ಅಣ್ಣ. ಅಲ್ಲ, ಈಗ ಬನಿಯನ್ ಅವ್ರು ರಿಷಿಕಾ ತರ ಹೇಳ್ತಾ ಇದ್ದಾಳಲ್ಲ, ಅದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ? ಅದು ಹೋಸಲಿ ರಜತ್ತು ಹಾಕೊಂಡು ಆಡ್ತಿದ್ದ ಇದ್ರಲ್ಲಿ ಜಿಮ್ ಮಾಡೋಣಾಗೆಲ್ಲ. ಹಂಗೆ ಇದು ಕಾಮಿಡಿ ಇದು ಮಾಡಿರ್ತಾನೆ ಅವನು. ಅದು ಮಾಮೂಲಿ ಅಲ್ವಾ ಎಲ್ಲ. ಈಗ ಅವ್ನು ಒಬ್ನೇ ಹಾಕೋನೆ ಅಂತ ನೀವು 12 ಸೀಸನ್ ಅಲ್ಲಿ ಎಷ್ಟೊಂದ್ ಜನ ಹಾಕೋರಿ ಇದನ್ನ ಬನ್ನಿನ್ನ. ಹಂಗಾಗಿ ಅವನು ಹಾಕೊಂಡಿರ್ತಾನೆ, ಅದಕ್ಕೇನಿದೆ ಇದು. ಓಕೆ, ಇನ್ನು ಅಶ್ವಿನಿ ಗೌಡ ಅಂತ ಬಂದಾಗ ದಿನಕ್ಕೂ ರಕ್ಷಿತಾ ಶೆಟ್ಟಿ ಮತ್ತೆ ಗಿಲ್ಲಿನ ಟಾರ್ಗೆಟ್ ಮಾಡ್ಕೊಂತ ಇದಾರೆ ಅಂತ ಜನಗಳು ಹೇಳ್ತಾರೆ. ನಿಮ್ ಪ್ರಕಾರ ಮಾಡ್ತಾವ್ರೆ? ಟಾರ್ಗೆಟ್ ಮಾಡ್ತಾ ಇದಾರ? ಮಾಡ್ತಾರೆ. ಯಾಕೆ ಟಾರ್ಗೆಟ್ ಮಾಡ್ತಾವ್ರೆ ಅನ್ಸುತ್ತೆ? ಯಾಕೆ ಮಾಡ್ತಾವ್ರೆ? ಗಿಲ್ಲಿ ಒಬ್ಬ ಇದು ಏನದು ಈಗ ಇವು ಗಿಲ್ಲಿ ನಟ ಎಲ್ಲಾರು ಇಷ್ಟಪಡ್ತಿದ್ದಾರೆ ಅಂತ ಹೇಳ್ತಿದ್ದಾರೆ. ಆದ್ರೆ ಗಿಲ್ಲಿನ ಎಲ್ಲರೂ ಟಾರ್ಗೆಟ್ ಮಾಡ್ತಿದ್ದಾರೆ. ನೀನು ಬನ್ನಿನ ಹಾಕೊಂಡು ನಾನು ಬಡವ ಅಂತ ತೋರಿಸ್ಕೊಂಡು ಅದನ್ನೇ ಒಂದು ಸಿಂಪತಿ ಮಾಡ್ಕೊಂಡು ಗೆಲ್ಬೇಕು ಅಂತ ಹೋಗ್ತಾ ಇದೀಯ ಅಂತಾರೆ. ಆತರ ಅದು ಮಾಡ್ತಾ ಇದಾರೆ ಗಿಲ್ಲಿ. ಅದು ಸತ್ಯನಾ ಏನು? ಅದೇನ್ ಸತ್ಯ ಅಲ್ಲ ಅಂತ ಅನ್ಕೊಂತೀನಿ. ಯಾಕಂದ್ರೆ ಅವ್ನ್ ಮಾಮೂಲಿ ಕ್ಯಾರೆಕ್ಟರ್ ಎಲ್ಲೂ ಬಿಟ್ಕೊಡ್ಬಾರ್ದು ಅಂತಾರಲ್ಲ, ಅದೇ ತರ ಬಿಗ್ ಬಾಸ್ ಅಲ್ಲಿ ಮನೇಲಿ ಯಾವ ತರ ಕ್ಯಾರೆಕ್ಟರ್ ಇರುತ್ತೆ ಹಂಗೆ ಇಲ್ಲೂ ಐತೆ. ಎಲ್ಲೇ ಹೋಗ್ ನೋಡಿದ್ರು ಅವ್ನ ಕ್ಯಾರೆಕ್ಟರ್ ಒಂದೇ tā ಐತೆ. ಅವನು ಅಲ್ಲೂ ಕಾಮಿಡಿ ಮಾಡ್ತಿದ್ದ, ಇಲ್ಲೂ ಕಾಮಿಡಿ ಮಾಡ್ತಾವನೆ, ಕಂಟೆಂಟ್ ಎಲ್ಲ ಚೆನ್ನಾಗ್ ಕೊಡ್ತಾವನೆ,
ಟಾಸ್ಕ್ ಎಲ್ಲ ಮಸ್ತಾಗಿ ಆಡ್ತಾವನೆ. ಹಂಗಾಗಿ ಅವನ್ದು ಏನು ಇದೈತಲ್ಲ ಅಂತ. ಯಾಕೆ ಕರ್ನಾಟಕದಾದ್ಯಂತ ಎಲ್ಲೇ ಹೋದ್ರು ಗಿಲ್ಲಿ ಗೆಲ್ಬೇಕು ಗಿಲ್ಲಿ ಗಿಲ್ಲಿ ಅಂತಾರಲ್ಲ ಜನ. ಚೆನ್ನಾಗ್ ಆಡ್ತಾವ್ರಲ್ಲ, ಕಂಟೆಂಟು ಎಲ್ಲ. ಬಿಗ್ ಬಾಸ್ ಶೋ ಸ್ವಲ್ಪ ಒಂದ್ ಲೆವೆಲ್ ಅಲ್ಲಿ ಐತೆ, ಅದು ಲೆವೆಲ್ ಅಲ್ಲೇ ಐತೆ. ಹಂಗಾಗಿ ಇವನು ಸ್ವಲ್ಪ ಎತ್ತರಕ್ಕೆ ತಗೊಂಡೋಗ್ತಾವನೆ ಅನ್ನೋದು. ಈ ಬಾರಿ ಗಿಲ್ಲಿ ಇಲ್ಲ ಅಂದಿಲ್ಲ ಬಿಗ್ ಬಾಸ್ಗೆ ಇದು ವ್ಯಾಲ್ಯೂ ಹಂಗೇನಿಲ್ಲ, ಗಿಲ್ಲಿ ಇಲ್ಲ ಅಂದಿದ್ರು ಇನ್ನೂ ಮಸ್ತಾಗಿ ಆಡೋರು. ಗಿಲ್ಲಿ ಒಬ್ಬ ಸ್ಟ್ರಾಂಗ್ ಕಂಟೆಸ್ಟೆಂಟ್ ಆಗಿರೋದ್ರಿಂದ ಎಲ್ಲರೂ ಟಾರ್ಗೆಟ್ ಮಾಡ್ತಿರೋದು. ಓಕೆ ಓಕೆ ಓಕೆ. ಎಸ್, ಇನ್ನು ಹೋದ್ ಸರಿ ಜಗದೀಶ್ ಅವ್ರು ಇದ್ರು, ಲಾಯರ್ ಜಗದೀಶ್ ಅವರು. ಹಾ, ಈ ಬಾರಿ ಅಶ್ವಿನಿ ಗೌಡ ಅಂತ ಹೇಳ್ತಾರೆ, ನಿಜಾನ? ಅದೇನ್ ನಿಜ ಅಲ್ಲ. ಅವ್ರ ಕ್ಯಾರೆಕ್ಟರ್ ಹಂಗೆ ಐತೆ. ಇವರು ಸ್ಟ್ರಾಂಗ್ ಕಂಟೆಸ್ಟೆಂಟ್ ನ ಟಾರ್ಗೆಟ್ ಮಾಡ್ತಾವ್ರ ಅಷ್ಟೇ. ಹಂಗಾಗಿ ಗಿಲ್ಲಿ ಜಾಸ್ತಿ ಗಿಲ್ಲಿ 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 ಅಂತ ಹೇಳ್ತಾ ಇರ್ತಾರೆ. ಆಮೇಲೆ ಕಾವ್ಯನ್ನ ಇವನು ಗಿಲ್ಲಿ ಯಾವಾಗ್ಲೂ ಕಾವ್ಯ ಕಾವ್ಯ ಅಂತ ಹೇಳ್ತಾನಲ್ಲ, ಅದಕ್ಕೆ ಕಾವ್ಯನ್ನು ಸ್ವಲ್ಪ ಇದ್ ಮಾಡಿದ್ರೆ ಅವನು ಸ್ವಲ್ಪ ಕಮ್ಮಿ ಆಗ್ತಾನೆ ಎಲ್ಲಾರೇ ಅಂತ ಅನ್ಬಿಟ್ಟು ಟಾರ್ಗೆಟ್ ಮಾಡ್ತಿರೋದಷ್ಟೇ. ಎಸ್, ಇನ್ನು ಬಿಗ್ ಬಾಸ್ ಅಂತ ಬಂದಾಗ ರಕ್ಷಿತಾ ಶೆಟ್ಟಿ ಇದಾರಲ್ಲ, ರಕ್ಷಿತಾ ಶೆಟ್ಟಿಗೆ ಇವಳು ಕರೆಕ್ಟಾಗಿ ಮಾತಾಡಲ್ಲ, ಡವ್ ಮಾಡ್ತಾವಳೆ ಅಂತ ಹೇಳ್ತಾರೆ. ಆದ್ರೆ ಅಶ್ವಿನಿ ಗೌಡ ಒಬ್ರು ಕರ್ನಾಟಕದ ಕನ್ನಡ ಪರ ಹೋರಾಟಗಾರ್ತಿ ಅಂತ ಹೇಳ್ಕೊಂತಾರೆ ಅವ್ರಿಗವ್ರು. ಸೊ ನಾನು ಇಂಥ ಒಂದು ರಕ್ಷಣಾ ವೇದಿಕೆಯಲ್ಲಿ ಇದ್ದೀನಿ ಅಂತ. ಆದ್ರೆ ಕನ್ನಡ ಜಾಸ್ತಿ ಮಾತಾಡ್ತಾ ಇದ್ದಾರೆ ಅಶ್ವಿನಿ ಗೌಡ ಅವರು ಅಂತ ಅನ್ಸುತ್ತಾ? ಕನ್ನಡ ಮಾತಾಡ್ತಾ ಇದ್ರೆ ಎಲ್ಲೋ ಒಂದ್ ಸ್ವಲ್ಪ ಇಂಗ್ಲಿಷ್ ಅಲ್ಲಿ ಮಾತಾಡ್ತಾರೆ. ಈಗ ಕನ್ನಡ ಪರ ಹೋರಾಟಗಾರ್ತಿಯಾಗಿ ಇಂಗ್ಲಿಷ್ ನಲ್ಲಿ ಮಾತಾಡೋದು ಎಷ್ಟರ ಮಟ್ಟಿಗೆ ಸರಿ ಅಂತ ಕೆಲವು ಜನ ಕೇಳ್ತಾ ಇದ್ದಾರೆ. ನಿಮ್ ಪ್ರಕಾರ ಏನ್ ಅನ್ಸುತ್ತೆ? ಅದು ತಪ್ಪೆ. ಅಂದ್ರೆ ಅವರು ಸ್ವಲ್ಪ ಎಲ್ಲೇ ಆದ್ರೂ ಒಂದೇ ಸ್ಲೋ ಅಲ್ಲಿ ಕನ್ನಡ ಮಾತಾಡಕ್ಕಾಗಲ್ಲ, ಎಲ್ಲೋ ಒಂದೊಂದು ಮಾತಾಡ್ಬೇಕು. ಅವರು ಸ್ವಲ್ಪ ಈ ಕನ್ನಡನ ಎತ್ತಿ ಹಿಡಿತಾರೆ, ಆದ್ರೂ ಸ್ವಲ್ಪ ಅಲ್ಲಿ ಬಿಗ್ ಬಾಸ್ ಶೋ ಅಲ್ಲಿ ಸ್ವಲ್ಪ ಇದಾಗಿರ್ಬೇಕು. ಈಗ ಮಲ್ಲಮ್ಮ ಹೋಗಿದ್ದು ನಿಮ್ಗೆ ಏನ್ ಅನಿಸ್ತಾ ಇದೆ? ಇಲ್ಲಮ್ಮ ಅದ್ರ ಬಗ್ಗೆ ಥ್ಯಾಂಕ್ಸ್ ಅಪ್ಪ.